ಚೆನ್ನಾಗಿತ್ತು ಸರ್. So I heartily welcome the 10th class Kannada medium students to the online lessons in Tungal School, Jamkandi. Yesterday we dealt with the Song of India written by V.K. Gokak. So you see, many poets, there were many poets, majority of poets were in Elizabethan period in England. So that period is called The Nest of Singing Birds by Elizabeth Queen, because it was full of poets and there was a great echo of poems written by many poets. So we can say that poetry is the spontaneous overflow of powerful feelings. Poetry is this powerful and spontaneous. Spontaneous feelings of the poet. Whatever he feels, they remained in his mind. After pondering over the subject, the poets used to write the poems. It is called purgation. So here, our V.K. Gokak sir is different from those poets. He requests the Mother India to accord him the permission to write and give the subject. First he asks, better than heaven or Arcadia, love thee of my India, and thy love I shall give to every brother nation that lives. ನೋಡ್ರಿ, ಎಷ್ಟು ಸುಂದರವಾದಂಥ ಮಾತು, ನಿಸ್ವಾರ್ಥ ಭಾವನೆ. ಈ ಸ್ವರ್ಗದಕ್ಕಿಂತ ಮಹಾನ್ ಈ ದೇಶ ಮತ್ತು ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಅಂತೀವಿ ನಾವು. ಸ್ವರ್ಗ ಸೇ ಮಹಾನ್ ಹೇ ಈ ಭೂಮಿ. ಈ ಭೂಮಿಯನ್ನು ನಾನು ಪ್ರೀತಿಸ್ತೀನಿ. ಐ ಲವ್ ದಿ ಆಫ್ ಮೈ ಇಂಡಿಯಾ, ಭಾರತ ಮಾತೆ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಆ್ಯಂಡ್ ಐ ಲವ್ ಐ ಶಾಲ್ ಗಿವ್, ಮತ್ತು ನಿನ್ನ ಪ್ರೀತಿಯನ್ನು ನಾನು ಎಲ್ಲ ಈ ಭಾರತೀಯ ಸಹೋದರರಿಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಒಬ್ಬ ಇಂಡಿಯನ್ ಸೈಂಟ್ ಹೇಳಿದ್ದಾನೆ. ಈ ಕಾವ್ಯದಲ್ಲಿ V.K. ಗೋಕಾಕ್ ಅವರು ಅನುಮತಿಯನ್ನು ಬೇಡ್ತಾರೆ. ತಾಯಿ ಪರ್ಮಿಷನ್ ಏನು ಬೇಡ್ತಾರೆ ಅಂದರೆ, ಅಮ್ಮ ನಾನು ಹಾಡಲೆ, ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್. ನಾನು ಕೇಳಿದೆ, ತಾಯಿ ನಾನು ಯಾವ ಹಾಡನ್ನು ಹಾಡಲಿ? ಶಲ್ ಐ ಸಿಂಗ್ ಅಥವಾ ಆಫ್ ದ ಹಿಮಾಲಯಾಸ್ with their snowball peaks, ಈ ಹಿಮಾಲಯಗಳ ಸೌಂದರ್ಯವನ್ನು, ಹಿಮಾಲಯ ಇದು ಯಾವಾಗಲೂ ಹಿಮದಿಂದ ಆಚ್ಛಾದಿತವಾಗಿರುತ್ತದೆ. ಎ ಸ್ನೋ ಕ್ಲಾಡ್ ಮೌಂಟೇನ್ಸ್, ಅದರ ತುದಿಗಳು, ಶಿಖರಗಳು
ಅವೆಲ್ಲ ಸ್ನೋದಿಂದ ತುಂಬಿರ್ತಾವ. ಅದ್ರ ಬಗ್ಗೆ ನಾನು ಹಾಡಲೇನಮ್ಮ, ಅದರ ಭವ್ಯತೆಯ ಬಗ್ಗೆ ಹಾಡಲೇನು. ಆಫ್ ದ 3 seas that wash your palm, ಈ 3 ಸಮುದ್ರಗಳು, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷಿಯನ್ ಆ್ಯಂಡ್ ಅರೇಬಿಯನ್ ಸೀಸ್, ಈ 3 ಸಮುದ್ರಗಳು ಭಾರತಾಂಬೆಯ ಒಂದು ಹಸ್ತವನ್ನು ತೊಳೆದು ಹೋಗ್ತಾ ಇರ್ತಾವಲ್ಲ, ಅದರ ಬಗ್ಗೆ ಬರೀಲೇನು. ಶಲ್ ಐ ರೈಟ್ ಅಬೌಟ್ ದ ಓಷಿಯನ್ಸ್ ವಿಚ್ ವಾಶ್ ಯುವರ್ ಪಾಮ್, ಶಲ್ ಐ ಸಿಂಗ್. ಮತ್ತೆ 3ನೇದು ರಿಕ್ವೆಸ್ಟ್ ಮಾಡ್ತಾರೆ ಇವರು. 1ನೇದರಲ್ಲಿ ತಾಯಿ ಆ ಒಂದು ಹಿಮದಿಂದ ಆಚ್ಛಾದಿತವಾದಂಥ ಹಿಮಾಲಯದ ಬಗ್ಗೆ ಬರೆಯಲೆ, ಅಥವಾ 3 ಸಮುದ್ರಗಳು ನಿನ್ನ ಸುತ್ತುವರಿದು ನಿನ್ನ ಹಸ್ತವನ್ನು ತೊಳೆದು ಹೋಗ್ತಾವಲ್ಲ ಅದರ ಸಲುವಾಗಿ ಬರೀಲೆ, ಅಥವಾ ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ಡಾನ್ ಅಂದರೆ ನಸುಕು. ಆ ನಸುಕು ಹೇಗಿರ್ತದಂದ್ರೆ ಸೂರ್ಯನ ಕಿರಣಗಳು ಬಂಗಾರದ ವರ್ಣದಲ್ಲಿ ರೇಖೆಗಳನ್ನು ಮೂಡಿಸ್ತವೆ. ದ ಲೈನ್ಸ್ ಆಫ್ ಗೋಲ್ಡ್, ಪ್ಯೂರ್ ಗೋಲ್ಡ್, ಅದರ ಬಗ್ಗೆ ಬರಲೇನು ಅಂತ. ನಸುಕಿನಲ್ಲೇ ಸೂರ್ಯನಿಂದ ಹೊರಹೊಮ್ಮುವ ಬಂಗಾರ ವರ್ಣದ ರೇಖೆಗಳ ಬಗ್ಗೆ ಬರಲೇನು. ಶಲ್ ಐ ರೈಟ್ ಅಬೌಟ್ ದೆಮ್, ಅದ್ರ ಬಗ್ಗೆ ಬರಲೇನು. ಸೆಡ್ ದಿ ಮದರ್ ಅನ್ಪರ್ಟರ್ಬೇಬಲಿ ಕಾಮ್. ತಾಯಿ ಹೇಳ್ತಾಳೆ, ಇಟ್ಟೆಲ್ಲ ರಿಕ್ವೆಸ್ಟ್ ಮಾಡಾಗ್ತಾನೆ ಕವಿ. ಅದಕ್ಕೆ ತಾಯಿ ಏನು ಶಾಂತ ಸ್ವಭಾವದಿಂದ, ಕಾಮ್ ಅಂದರೆ ಶಾಂತ, ಉದ್ರೇಕಗೊಳ್ಳದೆ, ಅನ್ಪರ್ಟರ್ಬೇಬಲ್ ಉದ್ರೇಕಗೊಳ್ಳದೆ ಶಾಂತ ಸ್ವಭಾವದಿಂದ ಹೇಳ್ತಾ ತಾಯಿ, ಏ ತಮ್ಮ, ನೀನು ಇವೆಲ್ಲವುಗಳ ಬಗ್ಗೆ ಬರಿಬೇಡ. ನೀನು ಈ ಹಿಮಾಲಯದ ಬಗ್ಗೆ ಬರೆದು ಬೇಡ ನನಗೆ, ಈ ಸಮುದ್ರಗಳ ಬಗ್ಗೆ ಬರೆದು ಬೇಡ ನನಗೆ. ನಸುಕು ಬಂಗಾರ ಬಣ್ಣದ ರೇಖೆಗಳನ್ನು ಮೂಡಿಸ್ತದ ನಸುಕಿನಲ್ಲಿ, ಅದರ ಬಗ್ಗೆನೂ ನೀನು ಬರೆಯುವುದು ಬೇಡಪ್ಪ. ಎದರ ಬಗ್ಗೆ ಬರೀ ಅಂದರೆ ಸೆಡ್ ದಿ ಮದರ್ ಅನ್ಪರ್ಟರ್ಬೇಬಲ್ ಕಾಮ್, ಶಾಂತವಾಗಿ ಉದ್ರೇಕಗೊಳ್ಳದೆ ಹೇಳ್ತಾಳೆ ತಾಯಿ. ಸಿಂಗ್ ಆಫ್ ದಿ ಬೆಗರ್ ಆ್ಯಂಡ್ ದಿ ಲೆಪರ್. ಈ ಭಿಕ್ಷುಕರು ಅಂದರೆ ಬಡವರು, ಈ ಬಡವರ ಬಗ್ಗೆ, ಲೆಪ್ರಸಿ ಅಂದರೆ ಕುಷ್ಠರೋಗ ಇದ್ದಂಥವ್ರ ಬಗ್ಗೆ ಬರೀ. ಈ ಕುಷ್ಠರೋಗವನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಜೀಸಸ್ ಕ್ರೈಸ್ಟ್ ಯಾವಾಗಲೂ ಕುಷ್ಠರೋಗಿಗಳ ಮಧ್ಯದಲ್ಲಿ ಇರ್ತಿದ್ದ. ಆಮೇಲೆ ಮದರ್ ತೆರೇಸಾ, ಇವರೆಲ್ಲರೂ ಆ ಸೇವೆ ಮಾಡೋದನ್ನು ನೋಡಿದರೆ ಅವರು ನಿಜವಾಗಿ ಭಾರತಾಂಬೆಯ ಸೇವೆಯನ್ನು ಮಾಡಿದ್ದಾರೆ, ಆ ಮದರ್ ತೆರೇಸಾ. ಅದಕ್ಕೆ ಇಲ್ಲಿ ದ್ಯಾಟ್ ಸ್ವ್ಯಾರ್ ಮೈ ಸ್ಟ್ರೀಟ್ಸ್, ನನ್ನ ಓಣಿಗಳಲ್ಲಿ ಅಥವಾ ನನ್ನ ಎದೆಯ ಮೇಲೆ ಇಂಥ ಒಂದು ಕ್ರೌಡ್ ಅಂದರೆ ಗತ್ತಲು ತುಂಬಿದ ಈ ಬೆಗರ್ಸ್ ಭಾಳ ಬಂದಿದ್ದಾರೆ, ಮತ್ತು ಲೆಪ್ರಸಿ ಕುಷ್ಠರೋಗವನ್ನು ಹೊಂದಿದಂಥ ಜನರಿದ್ದಾರೆ. ಅವರನ್ನು ನೀನು ಟ್ರೀಟ್ ಮಾಡು, ಅವರ ಮಧ್ಯದಲ್ಲಿ ಹೋಗು. ಅದಕ್ಕೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಇಂಥ ಮಾತನ್ನು ಹೇಳಿದ್ದಾರೆ. ಕಮ್ ಔಟ್ ಆಫ್ ದಿ ಟೆಂಪಲ್, ಗರ್ಭಗುಡಿಯಿಂದ ಹೊರಗೆ ಬಾರೋ, ನಿನ್ನ ಗಂಟೆ ಆರತಿಗಳನ್ನು ಅಲ್ಲೇ ಇಟ್ಟು ಬಾ ಇಲ್ಲಿ ಹೊರಗೆ. ಅಲ್ಲಿ ನೋಡಲ್ಲಿ ಫಾರ್ಮರ್ಸ್ ಪ್ಲೂಯಿಂಗ್ ದಿ ಲ್ಯಾಂಡ್ ಆ್ಯಂಡ್ ದ ಲೇಬರರ್ಸ್ ಮೇಕಿಂಗ್ ದಿ ರೋಡ್ಸ್. ಅಲ್ಲಿ ಹೋಗಿ ನೀನು, ಅಲ್ಲಿ ಹೋಗಿ ನೀನು ಅವ್ರ ಸೇವೆಯನ್ನು ಮಾಡು. ಇಲ್ಲಿ ಗಂಟೆ ಹೊಡ್ಕೊತ ಸಪ್ರಾನ್ ಡ್ರೆಸ್ ಹಾಕ್ಕೊಂಡು ಕೂತಿ ಅಂದರೆ ಇಲ್ಲಿ ದೇವರು ನಿನಗೆ ಒಲಿಯೋದಿಲ್ಲ, ನಿಜವಾಗಿ ದೇವರು ಅಲ್ಲಿ ನಾನು ನೋಡುವಂತ. ಎಂಥ ಒಂದು ಅದ್ಭುತವಾದಂಥ ಮಾತುಗಳನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಕವಿತೆಯಲ್ಲಿ ಬರೀತಾರೆ. ಇಲ್ಲಿನೂ ಸಹಿತ ತಾಯಿ ಹೇಳ್ತಾಳೆ, ಸಿಂಗ್ ಆಫ್ ದಿ ಫಿಲ್ತ್ ಆ್ಯಂಡ್ ದಿ ಡರ್ಟ್. ಇಲ್ಲಿ ಹೊಲಸಿರ್ತದೆ, ಧೂಳು ಇರ್ತದೆ, ಇದ್ರ ಬಗ್ಗೆ ಬರೀ. ಇದು ಇರಬಾರ್ದು. ಯಾಕಂದರೆ ಇದು ಏನು ಮಾಡ್ತದೆ, ದ್ಯಾಟ್ ಫೌಲ್ ಮೈ ಸಿಲ್ವ್ಯಾನ್ ರಿಟ್ರೀಟ್ಸ್. ಇಲ್ಲಿ ನನ್ನ ಏಕಾಂತವನ್ನು ಹಾಳು ಮಾಡುವಂಥ ಈ ಒಂದು ಹೊಲಸು ಏನಿದೆ, ಇದರ ಬಗ್ಗೆ ನೀನು ಬರೀ. ಇದು ಸ್ವಚ್ಛ ಭಾರತ ಆಗಲಿ, ದೇಶ ಸುಭಿಕ್ಷ ಆಗಲಿ, ದೇಶದಲ್ಲಿ ಆರೋಗ್ಯ ಎಲ್ಲ ಕಡೆಗೆ ಇರಲಿ, ಅದಕ್ಕಾಗಿ ನೀನು ಇವುಗಳ ಬಗ್ಗೆ ಬರೀ ಅಂತ.
ಯಾವುದೇ ಒಂದು ವಸ್ತುಗಳ ಬಗ್ಗೆ ಬರೆದ್ರೆ ಅದು ಏನು ಪ್ರಯೋಜನ ಇಲ್ಲ. ಈ ಬೆಗರ್ಸ್ ಬಗ್ಗೆ ಮತ್ತು ಕುಷ್ಠರೋಗಿಗಳ ಬಗ್ಗೆ, ಈ ಹೊಲಸು ನಾರುವ ಇಲ್ಲಿ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಬಗ್ಗೆ ಬರೆಯುವುದು, ಎಲ್ಲ ಕಡೆಗೂ ಸ್ವಚ್ಛ ಆಗಲಿ ಅಂತ ಹೇಳ್ತಾರೆ. ನೋಡಿ, ದಟ್ ಫೌಲ್ ಮೈ ಸೆಲ್ವ್ಯಾನ್ ರಿಟ್ರೀಟ್ಸ್, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್. ಮತ್ತೆ ಕವಿ ಕೇಳ್ತಾನೆ, ನಾನು ಯಾವ ಕಾವ್ಯವನ್ನು ಬರೆಯಲಿ? ನೋಡಿ, ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್, ಕಲ್ಲುಗಳಲ್ಲಿ ಕೆತ್ತಿದ ಆ ಮಂದಿರಗಳ ಬಗ್ಗೆ ಬರೀಲಿ, ಅಥವಾ ಅಲ್ಲಿ ಕಲ್ಲಿನಲ್ಲಿ ಕೆತ್ತಿದ ಆ ರಾಮಾಯಣ ಮಹಾಭಾರತದ ಮಹಾಕಾವ್ಯಗಳೇನದಾವ, ಎಪಿಕ್ಸ್ ಅಂದರೆ ಮಹಾಕಾವ್ಯ, ಅವುಗಳ ಬಗ್ಗೆ ಬರೆಯಲಿ. ನೋಡ್ರಿ, ಇಲ್ಲಿ ನಾವು ಬಹಳ ಸಲ ನೋಡ್ತೀವಿ, ಕುವೆಂಪು ಅವರು ತಮ್ಮ ಕಾವ್ಯದಲ್ಲಿ ಚನ್ನಕೇಶವ ದೇವಾಲಯ ಅದನ್ನು ನೋಡಿ ಅವರು ಎಷ್ಟು ಅವರ ಮನಸ್ಸಿನ ಮೇಲೆ ಅದು ಪರಿಣಾಮ ಆಯಿತು. ಆ ಮಂದಿರದ ಬಗ್ಗೆ ಬರೆದ್ರು ಅವರು. ಆ ಮಂದಿರದಲ್ಲಿ ಒಳಗೆ ಹೋಗ್ಬೇಕಾದ್ರೆ ಜನರಿಗೆ ಹೇಳ್ತಾರೆ, ಬಾಗಿಲದಾಗ ನಿಂತು, ಬಾಗಿಲೊಳಗೆ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲಿಯುವಂಥದ್ದು. ಆ ಕಾವ್ಯಗಳು ಅವರ ಮನುಷ್ಯನ ಮೇಲೆ ಆದಂಥ ಪ್ರಭಾವಗಳಿಂದ ಬರೆದ್ರು ಅವರು. ಇವರು ಇದರ ಬಗ್ಗೆ ಬರೀಲೇನು ಅಂತಂದರು. ಸಾಕಷ್ಟು ವಿಷಯ ಸಂಗ್ರಹ ಇರ್ತದೆ ಇದರೊಳಗೆ. ಆ ವಿಷಯದ ಮೇಲೆ ಕಾವ್ಯಗಳನ್ನು ಬರೀಬಹುದು. ಕಾವ್ಯ ಕವಿಯ ಹೃದಯದಲ್ಲಿ ಹುಟ್ಟುತ್ತದೆ. ಇಲ್ಲಿ ಕಾವ್ಯ ತಾಯಿಯ ಆಜ್ಞೆಯಿಂದ ಹುಟ್ಟುತ್ತದೆ. ತಾಯಿಯ ಆಜ್ಞೆಯನ್ನು ಪಡೆದು ಆ ಕಾವ್ಯವನ್ನು ಬರಿತೀನಿ ನಾನು ಅನ್ನುವಂಥ PK ಗೋಕಾಕ್ ಅವರ ಒಂದು ಧೋರಣೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿತದೆ. ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್ epics in stone, of your children that died to call you their own. ನೋಡ್ರಿ, ಇಲ್ಲಿ ಚಿಲ್ಡ್ರನ್ ದೇ ಡೈಡ್ ಫಾರ್ ದಿ ಸೇಕ್ ಆಫ್ ಕಂಟ್ರಿ, ದೇಶದ ಸಲುವಾಗಿ ಸಾಯುವ ಸೈನಿಕರು, ಅವರ ಬಗ್ಗೆ ನಾನು ಬರೆಯಲೇ ಹೇಗೆ ಅಂತ. ಯಾಕೆಂದರೆ ಅವರು ದೇ ಸರೆಂಡರ್ ಆರ್ ದೇ ಕಾಂಟ್ರಿಬ್ಯೂಟೆಡ್ ದೇರ್ ಸರ್ವೀಸ್ ಆ್ಯಂಡ್ ದೇರ್ even you see they contributed their body for the sake of this country. ಅದಕ್ಕೆ ಈ ದೇಶವನ್ನು ಬಚಾವ್ ಮಾಡುವಂಥ ಸೈನಿಕರು ಅವರು ದೇಶದ ಸಲುವಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಬಲಿಯಾಗಿ ಕೊಡ್ತಾರೆ. ಅಂಥವ್ರ ಬಗ್ಗೆ ಬರೀಲೇನು ಅಂತ ಕೇಳ್ತಾರೆ ಕವಿಗಳು. ದೇ ಆರ್ ವೆರಿ ಇಷ್ಟು ನಿನ್ನೆ ನಾವು ಮಾಡಿದ್ದೇವೆ. ಇವತ್ತು ನೆಕ್ಸ್ಟ್ ಆಫ್ ದ ಸಿಯರ್ಸ್ ಆ್ಯಂಡ್ ಪ್ರಾಫಿಟ್ಸ್, ಯಾವ ಋಷಿ ಮಹಾಮುನಿಗಳು, ಪ್ರವಾದಿಗಳು, ಪ್ರವಾದಿಗಳ ಬಗ್ಗೆ ಬರೀಲೇನು? ಎಂಥವ್ರವರು ಸಿಯರ್ಸ್ ಮತ್ತು ಪ್ರಾಫಿಟ್ಸ್ ಎಂಥವ್ರು ಅಂದರೆ ದಟ್ ಹೀವ್ಡ್ ದಿ ಸ್ಟ್ರೈಟ್ ಪಾತ್, ಯಾರು ಈ ಹಾದಿಯನ್ನು ಕತ್ತರಿಸಿ ಹಾದಿಯನ್ನು ಮಾಡಿಕೊಡ್ತಾರಲ್ಲ. ಇಲ್ಲಿ ಎರಡು ರೀತಿಯಿಂದ ನಾವು ನೋಡ್ಬೋದು. ಹಾದಿ ಮಾಡುವವರು, ಹಾದಿ ತೋರಿಸುವವರು ಅಂತ. ನಮ್ಮ ದೇಶದಲ್ಲಿ ಮುನಿಗಳಾಗಲಿ, ಪ್ರವಾದಿಗಳಾಗಲಿ, ಆಮೇಲೆ ಯಾರ್ಯಾರೋ ಋಷಿ ಮುನಿಗಳು, ದೊಡ್ಡ ದೊಡ್ಡ ಸಂತರು, ದಾಸರು, ಇವರೆಲ್ಲ ನಮಗೆ ಹಾದಿಯನ್ನು ತೋರಿಸಿದ್ದಾರೆ. ದೇ ಡೈರೆಕ್ಟೆಡ್ ದಿ ವೇ. ಎಂಥ ಹಾದಿಯನ್ನು? ಫಾರ್ ದ ಮ್ಯಾನ್ ದಟ್ ಪಿಲ್ಗ್ರಿಮ್ಸ್ ಅಲೋನ್, ಯಾವ ಮನುಷ್ಯ ಏಕಾಂಗಿಯಾಗಿ ಆ ಒಂದು ಯಾತ್ರೆಯನ್ನು ಮಾಡ್ತಿರ್ತಾರಲ್ಲ, ಆ ಯಾತ್ರೆಯನ್ನು ಮಾಡುವವರಿಗೆ ಹಾದಿಯನ್ನು ತೋರಿಸುವಂಥ ಈ ಎಲ್ಲ ಜನ ಅಂತ. ಯಾರ್ಯಾರು? ಸಿಯರ್ಸ್, ಹರ್ಮಿಟ್ಸ್, ಆಮೇಲೆ ಪ್ರಾಫಿಟ್ಸ್, ದಾಸರು, ಸಂತರು, ಆಮೇಲೆ ಪ್ರವಾದಿಗಳು. ಇಲ್ಲಿ ನಾವು ನೋಡ್ತೀವಿ ಎಷ್ಟೋ ನಮ್ಮ ಕರ್ನಾಟಕದಲ್ಲೇ ಅಥವಾ ಭಾರತ ದೇಶದಲ್ಲಿ ಸಾಕಷ್ಟು ಸಂತರನ್ನು ನಾವು ನೋಡ್ತೀವಿ. ಎಂಥ ಸಂತರಾಗಿ ಹೋಗಿದ್ದಾರೆ. ಅವರೆಲ್ಲರೂ ನಮ್ಮ ದೇಶದ ಜನರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಬಗ್ಗೆ ಬರಲಿ ನಮ್ಮ ಅಂತ ಕೇಳಿದರು. Shall I write of the seers and prophets that healed the straight path, ಸರಳವಾದಂಥ ಮಾರ್ಗ ಏನು ಅವರು ತೋರಿಸಿದ್ದಾರೆ. They have cut down the road for the people, for the man that pilgrims alone, ಏಕಾಂಗಿಯಾಗಿ
ಹೋಗ್ತಾ ಇರ್ತಾನೆ. ಎಲ್ಲಿ ಹೋಗ್ತಾನೆ ಧರ್ಮ ಅಂದರೆ ಜೀವನದ ಕೊನೆಯ ಗುರಿಗೆ ಹೋಗ್ತಾನೆ. ಅಂಥವರು ಆ ಕೊನೆಯ ಗುರಿಗೆ ಹೋಗುವಂಥವರಿಗೆ ಮಾರ್ಗದರ್ಶನ ಮಾಡುವಂಥ ಈ ಮಹಾಪುರುಷರು ಅವ್ರ ಬಗ್ಗೆ ಬರಲೇನು ಅಂತ ಕೇಳ್ತಾರೆ. ನೋಡ್ರಿ, ಸೇ ದ ಮದರ್ ಇನ್ ಇಂಡಿಗ್ನೆಂಟ್ ವರ್ಡ್ಸ್. ಭಾಳ ಕೇಳಿದ ಕೂಡಲೇ ಯಾರಿಗಾದ್ರೂ ಸಿಟ್ಟು ಬಂದೇ ಬರ್ತದೆ. ತಾಯಿಗೂ ಒಂದು ಸ್ವಲ್ಪ ಸಿಟ್ಟು ಬಂತು. ಇಂಡಿಗ್ನೆಂಟ್ ವರ್ಡ್ಸ್ ಅಂದರೆ ಆ್ಯಂಗ್ರಿ ವರ್ಡ್ಸಲ್ಲಿ ಸ್ವಲ್ಪ ಹೇಳಿದ್ಲಕ್ಕೆ, ತಮ್ಮ ದ್ಯಾಟ್ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಂಗ್. ನೀ ಇಷ್ಟೊತ್ತನ ಏನು ಮಾತಾಡಿಯಲ್ಲ ಅದು ಗಂಟೆ ನಾದದಂತೆ ನನ್ನ ಕಿವಿ ಒಳಗೆ ಮಾತನಿಗೊಳ್ತಾ ಇದೆ, ನನಗೆ ಬೇಸರಿಕೆ ಆಗ್ತಾ ಇದೆ ಅಂತ ಅಂದಕ್ಕೆ ಸ್ವಲ್ಪ ಸಿಟ್ಟಿನಿಂದ ದ್ಯಾಟ್ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಂಗ್. ಗಂಟೆಯ ನಾದ, ಜಾಂಗಟೆಯ ನಾದ, ಈ ನಾದದಿಂದ ನನಗೆ ಸ್ವಲ್ಪ ಬೇಸರಿಕೆ ಆದಂಗೆ ಆಗ್ಯದ. ಅದು ಹೇಗೆ ಆಗ್ತದೆ ಅಂದರೆ ದ್ಯಾಟ್ ಫ್ಲೂ ಅಬೌಟ್ ಮೀ, ಅದು ನನ್ನ ಸುತ್ತಮುತ್ತಲನ್ನೇ ಹಾರಾಡ್ತದೆ. ಎ ಬ್ಯೂಟಿಫುಲ್ ಥಿಂಗ್. ಇದು ನನಗೆ ಒಂದು ಕರುಣಾಮಯ ವಸ್ತು ಅಂತ ಅನ್ನಿಸ್ತದೆ. ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್, ಯಾವ ರೀತಿಯಾಗಿ ದೊಡ್ಡ ಪಕ್ಷಿಗಳು ಏನು ಸಪ್ಪಳ ಮಾಡ್ತಾವಲ್ಲ ಆ ರೀತಿಯಾಗಿ ನನ್ನ ಕಿವಿಯಲ್ಲಿ ಇವು ಎಲ್ಲ ಮಾರ್ದನಿಗೊಳ್ತಾ ಇದೆ. ಅದಕ್ಕೆ ಸಿಂಗ್ ಆಫ್ ದಿ ಮಿಲಿಯನ್ಸ್ ದ್ಯಾಟ್ ಟಾಯ್. ಇದೆಲ್ಲ ಬೇಡ, ಬರೀದ್ರೇನು ಎದರ ಬಗ್ಗೆ ಬರೀಪ್ಪ ಅಂದರೆ ಲಕ್ಷೋಪಲಕ್ಷ ಜನರು ಅವರೇನು ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಯಾರು ಲೇಬರ್ಸ್ ಇದ್ದಾರೆ, ಯಾರು ಫಾರ್ಮರ್ಸ್ ಇದ್ದಾರೆ, ಯಾರು ಕಾರ್ಖಾನೆಗಳಲ್ಲಿ ದುಡಿಯುವಂಥ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ಅವ್ರ ಬಗ್ಗೆ ಬರೀ ಸಿಂಗ್ ಆಫ್ ದಿ ಮಿಲಿಯನ್ಸ್ ದ್ಯಾಟ್ ಟಾಯ್ಲ್, ಸಿಂಗ್ ಆಫ್ ದಿ ರಿಂಕಲ್ಡ್ ಫೇಸ್. ಇಲ್ಲಿ ರಿಂಕಲ್ಡ್ ಫೇಸ್ ಅಂದರೆ ಮುಖದ ಮೇಲೆ ನೀರಿಗೆ ಬಂದಂಥವರು. ಆದ್ರೆ ನಾವಿಲ್ಲಿ ಅರ್ಥ ಏನು ಮಾಡ್ತೀವಿ, ನನ್ನ ಪ್ರಕಾರ ಮುಖದ ಮೇಲೆ ನೀರಿಗೆ ಬಂದರೆ ಅವ್ರು ಚಿಂತಾಕ್ರಾಂತರಾಗಿರ್ತಾರೆ. ಅವ್ರು ಯಾಕೆ ಚಿಂತಾಕ್ರಾಂತರಾಗಿರ್ತಾರೆ ಅಂದರೆ ಅವರಲ್ಲಿ ಆ ಬಡತನದ ಭೂತ ಅವರನ್ನು ಬೆಂಬತ್ತಿರ್ತದೆ. ಅದಕ್ಕೆ ಅವ್ರ ಮುಖದ ಮೇಲೆ ಎಲ್ಲ ಕಡೆಗೆ ಗೆರೆಗಳು ಅಥವಾ ರಿಂಕಲ್ಸ್ ಬರ್ತಾವೆ, ಚಿಂತಾಕ್ರಾಂತರಾಗಿರ್ತಾರೆ. ನೋಡಿರಿ, ನಾವು ನೋಡ್ತೀವಿ ಚಿತೆಯು ನಿರ್ಜೀವ ವಸ್ತುಗಳನ್ನು ಸುಡ್ತದೆ. ಚಿಂತಾ ದಹತಿ ಸಜೀವಂ. ಚಿಂತೆಯು ಸಜೀವ ಮನುಷ್ಯನನ್ನು ಸುಡ್ತದೆ. ಆದರೆ ಚಿತೆ ಏನು ಮಾಡ್ತದೆ, ಬೆಂಕಿ ನಿರ್ಜೀವ ವಸ್ತುಗಳನ್ನು ಸುಡ್ತದೆ ಅನ್ನೋ ಮಾತನ್ನು ನಾವು ನೋಡ್ತೀವಿ. ಆಗ ಚಿತಾ ದಹತಿ ನಿರ್ಜೀವಂ, ಚಿಂತಾ ದಹತಿ ಸಜೀವಂ. ಈ ಸಜೀವ ವಸ್ತುಗಳನ್ನು ಸುಡುವಂಥದ್ದು ಚಿಂತೆ. ಈ ಚಿಂತೆಯಿಂದ ಮುಖದ ಮೇಲೆ ಆ ಬಡತನದ ಗೆರೆಗಳು ಬಂದಿರ್ತಾವಲ್ಲ, ಅವ್ರ ಬಗ್ಗೆ ಬರೀಪ ನೀನು. ಅವ್ರು ಚಿಂತೆ ಮಾಡಾಕತ್ತಾರ, ಅವ್ರಿಗೆ ಧೈರ್ಯ ಬರುವಂತ ಎನ್ಕರೇಜ್ ದೇಮ್, ಅಡ್ವೈಸ್ ದೇಮ್, ಅವ್ರ ಬಗ್ಗೆ ಬರೀ. ಅದು ನಿನ್ನ ಒಂದು ಕಾವ್ಯದ ಸ್ವಾರ್ಥ ಆಗ್ತದೆ ಅನ್ನುವಂಥ ಮಾತನ್ನು ತಾಯಿ ಉಪದೇಶ ಮಾಡ್ತಾಳೆ. ಆಮೇಲೆ ಸಿಂಗ್ ಆಫ್ ದಿ ರಿಂಕಲ್ಡ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್. ಅವರಲ್ಲಿ ಇಗ್ನೋರೆನ್ಸ್ ಅಂದರೆ ಅಜ್ಞಾನದಿಂದ ಅವರ ಸೂಚನೆಯನ್ನು ಕೊಡ್ತದೆ ಅದು ಮುಖ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತೀವಿ ನಾವು. ಮನಸ್ಸು ಏನಿದೆ, ಈ ಮುಖ ಏನಿದೆ, ಇದು ಒಂದು ಪರಿವಿಡಿ ಇದ್ದಂಗೆ. ಮನಸ್ಸಿನಲ್ಲಿ ಏನಿರ್ತದೆ ಅನ್ನೋದನ್ನು ಈ ಮುಖ ತೋರಿಸ್ತಿರ್ತದೆ. ಅವ್ರ ಚಿತ್ತಾಕ್ರಾಂತ ಆಗಿದ್ರೆ ಅಂದರೆ ಅವ್ರ ಮುಖದ ಮೇಲೆ ಗೆರೆಗಳು ಬಂದಿರ್ತಾವ. ಏನು ಚಿಂತೆಯಿಂದ ಗೆರೆಗಳು ಬಂದಿರ್ತಾವೆ. ಹಾಗೆ ಸಿಂಗ್ ಆಫ್ ದಿ ಹೆಲ್ಪ್ಲೆಸ್ ಚೈಲ್ಡ್. ನೋಡಿರಿ, ನಿಸ್ಸಹಾಯಕ ಅಂತ ಮಕ್ಕಳು ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ, ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ನೋಡ್ತೀವಿ. ಆ ಮಕ್ಕಳು, ಎಷ್ಟೋ ಮಕ್ಕಳು ಮಾಲ್ ನ್ಯೂಟ್ರಿಷನ್ ಆಗಿ ಸತ್ತು ಹೋಗ್ಬಿಡ್ತಾರೆ. ಅವರಿಗೆ ಆಹಾರ ಇಲ್ಲ, ಸತ್ವಯುಕ್ತ ಆಹಾರ ಇಲ್ಲ ಅವರಿಗೆ, ಅವ್ರನ್ನ ನೋಡಿಕೊಳ್ಳೋರಿಲ್ಲ. ಅವು ನೋಡ್ರಿ ಒಂಥರ ಜೀವಂತ ಸ್ಕೆಲೆಟನ್ ಜೊತೆ ಕಾಣಿಸ್ತಾರೆ. ಮತ್ತು ಮನುಷ್ಯರು ದೊಡ್ಡವ್ರು ಯಾಕೆ ಕಾಣಿಸ್ತಾರೆ ಅಂದರೆ ಅವರು ವಾಕಿಂಗ್ ಡೆಡ್ ಬಾಡೀಸ್ ಅಂತೀವಿ ನಾವು, ತಿರುಗಾಡುವ ಹೆಣಗಳಂತೆ ಇರ್ತಾರೆ ಅವರು. ಅವ್ರ ಬಗ್ಗೆ ಬರೀಪ ನೀನು ಅಂತ ಕೇಳ್ತಾನೆ. ಆಗ ನರ್ವಸ್ ಐ ಯಟ್ ವುಡ್ ಆಸ್ಕ್. ನನಗೆ ಇನ್ನೊಂದು ಸ್ವಲ್ಪ ನರ್ವಸ್ ಆಗ್ತೀನಿ, ಮಂಕಾಗ್ತೀನಿ. ಯಾಕಂದ್ರೆ ಐ ಯಟ್ ವುಡ್ ಆಸ್ಕ್, ನಿಮಗೆ ಕೇಳ್ತೀನಿ ನಾನು,
ಡೀಮಿಂಗ್ ಇಟ್ ಮೈ ಟಾಸ್ಕ್, ನನ್ನ ಕೆಲಸ ಏನಿದೆ, ಟಾಸ್ಕ್ ಅಂದರೆ ಕಾರ್ಯ, ಈ ಕಾರ್ಯವನ್ನು ಡೀಮಿಂಗ್ ಪರಿಗಣಿಸ್ತೀನಿ. ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್, ವಾಟ್ ಸಾಂಗ್. ನೋಡಿರಿ, ಮತ್ತೆ ಕವಿ ಬಿಡೋದೇ ಇಲ್ಲವ. ಹಿ ಪರ್ಸೂ ಹರ್ ದಟ್ ವಾಟ್ ಕೈಂಡ್ ಆಫ್ ಸಾಂಗ್ ದ್ಯಾಟ್ ಹಿ ಮೈಟ್ ರೈಟ್. ಶಲ್ ಐ ಸಿಂಗ್ ಆಫ್ ದಿ ಡ್ಯಾಮ್ ಆ್ಯಂಡ್ ದಿ ಲೇಕ್. ನಾನು ಮಹಾನ್ ಏನು ಹೊಳೆಗಳ ಮೇಲೆ, ನದಿಗಳ ಮೇಲೆ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ, ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ದೊಡ್ಡ ಲೇಕ್ಗಳದಾವ, ಸರೋವರಗಳದಾವ, ಇವುಗಳ ಬಗ್ಗೆ ಬರೀಲೇನು ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಬರೀತಾರೆ ಅದ್ರ ಮ್ಯಾಗ, ಅಂಥವೆಲ್ಲ ಬರೀಬೇಡಪ್ಪ ನೀನು, ಇದ್ರ ಬಗ್ಗೆ ಬರೀ. ಏನು? ಆಫ್ ದ ಮೆನ್ ದ್ಯಾಟ್ ವರ್ಕ್ ಹಾರ್ಡ್. ಯಾವ ಜನರು ಶ್ರಮವಹಿಸಿ ಕೆಲಸ ಮಾಡ್ತಾರ ಆ ಶ್ರಮಿಕರ ಬಗ್ಗೆ ಬರೀ ನೀನು. ಆ ಶ್ರಮಿಕರಿಂದಲೇ ಎಲ್ಲ ಕಡೆಗೆ ನಾವು ಮತ್ತೆ ವಿ ಸಿ ದಿ ಪ್ರೋಗ್ರೆಸ್ ಇನ್ ಅವರ್ ಕಂಟ್ರಿ ವಿತ್ ದ ಹೆಲ್ಪ್ ಆಫ್ ದೇರ್ ವರ್ಕ್. ಅವರ ಕೆಲಸದಿಂದ, ಆ ಏನು ಶ್ರಮಿಕರು ಕೆಲಸ ಮಾಡ್ತಾರೆ ಅವರಿಂದ ಈ ಒಂದು ದೇಶದಲ್ಲಿ ನಾವು ಸುಭಿಕ್ಷ ನಾಡನ್ನು ಮಾಡಬಲ್ಲೆವು ಅಂತ. ಅವ್ರ ಬಗ್ಗೆ ಬರೀ, ಅವರ ಕೆಲಸದ ಬಗ್ಗೆ ಬರೀ, ಅವರ ಸಂಸಾರದ ಬಗ್ಗೆ ಬರೀ, ಅವರ ಜೀವನ ಕ್ರಮದ ಬಗ್ಗೆ ಬರೀ. ಅವ್ರ ಜೀವನ ಸರಿಯಾಗಬೇಕು. ದುಡಿತಾರವರು, ದುಡಿತವೇ ದುಡ್ಡಿನ ತಾಯಿ ಅಂತೀವಿ ನಾವು. ಆ ದುಡ್ಡದಲ್ಲೇ ಅವ್ರಿಗೆಲ್ಲ ಸುಖ ಬರ್ತದೆ. ಅದಕ್ಕೆ ಅವ್ರಿಗೆ ನೀನು ಅಡ್ವೈಸ್ ಮಾಡು, ದುಡಿಯಲು ಪ್ರೇರಣೆಯನ್ನು ಕೊಡು ಅಂದಾಗ ನೋಡ್ರಿ, ಆ ತಾಯಿ ಮತ್ತೇನು ಹೇಳ್ತಾಳೆ, ಅವ ಮತ್ತೇನು ಕೇಳ್ತಾನೆ ಕವಿ, ಟು ಟೆಕ್ನಾಲಜೈಸ್, ಟು ಪುಟ್ ಯು ಇನ್ ದಿ ಪೇಜ್ ಆಫ್ ದಿ ಅಟಮಿಕ್ ಏಜ್. ನೋಡ್ರಿ, ಟೆಕ್ನಾಲಜೈಸ್ ಅಂದ್ರೇನು? ಈ ಒಂದು ತಾಂತ್ರಿಕತೆಯನ್ನು ಎದಕ್ಕೆ ಉಪಯೋಗ ಮಾಡಬೇಕು? ಅಟಮಿಕ್ ಏಜ್ನಲ್ಲಿ ನಮ್ಮ ದೇಶ ಬರಲು ಇದನ್ನು ನೀವು ಬರಿಬೋದು. ಯಾಕಂದರೆ ಇದು ಸುರಕ್ಷತೆಯ ಸಲುವಾಗಿ ನಾವು ನೋಡಿದ್ದೀವಿ. ಇಂದಿರಾ ಗಾಂಧಿಯವರಾಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರಾಗಲಿ, ನಮ್ಮ ದೇಶದ ಸುರಕ್ಷತೆಯ ಸಲುವಾಗಿ ಒಂದು ಅಟಮಿಕ್ ಬಾಂಬ್ಗಳನ್ನು ಒಂದು ಪ್ರಯೋಗ ಮಾಡಿ ನೋಡಿದ್ರು ಅವರು ಪೋಖ್ರಾನ್ನಲ್ಲಿ. ಅದರಿಂದ ಬೇರೆ ದೇಶಗಳಿಗೂ ಅನಿಸ್ತು, ಇಂಡಿಯಾ ಆಲ್ಸೋ ಹ್ಯಾಸ್ ದ ಅಟಮಿಕ್ ಪವರ್ ಅಂತೇಳಿ. ಅದಕ್ಕೆ ಕೆಲವು ಮಂದಿ ನಮ್ಮ ಮೇಲೆ ದಾಳಿ ಮಾಡುವುದನ್ನು ಬಹಳ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲೇನು ಕವಿಗೆ ತಾಯಿ ಹೇಳ್ತಾಳೆ, ಸೇಡ್ ದಿ ಮದರ್ ಆಫ್ ದೀಸ್ ಯು ಮೇ ಸಿಂಗ್. ಇವುಗಳ ಬಗ್ಗೆ ಬರೀ ಹಾಡು, ಬಟ್ ಸಿಂಗ್ ಆಲ್ಸೋ ಆಫ್ ದಿ ಸ್ಟ್ರೈಕ್ಸ್ ಅರ್ಲಿ ಆ್ಯಂಡ್ ಲೇಟ್. ನೋಡ್ರಿ, ಬೇಗ ಬಂದು ತಡ ಮಾಡಿ ಹೋಗುವಂತಹ ಜನರ ಬಗ್ಗೆ ಬರೀ. ಅವ್ರು ಯಾರಪ್ಪ ಅಂದರೆ ಆಫ್ ಐರನ್ ಮೆನ್ ದಟ್ ಕಮ್ ಇನ್ ದೇರ್ ವೇ. ನೋಡ್ರಿ, ಯಾರು ಲೋಹ ಪುರುಷರದಾರ, ಲೋಹದಂತೆ ಬಿರುಸದಾರ ಅವರು ಲಘುನೆ ಬಂದು ತಡ ಮಾಡಿ ಹೋಗ್ತಾರೆ, ದೇಶಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ದೇ ರಿಸರ್ವ್ ದೇರ್ ಸರ್ವಿಸ್ ಫಾರ್ ದಿ ಸೇಕ್ ಆಫ್ ವೆಲ್ಫೇರ್ ಆಫ್ ಅವರ್ ಓನ್ ಕಂಟ್ರಿ. ನಮ್ಮ ದೇಶದ ಒಂದು ಕಲ್ಯಾಣಕ್ಕಾಗಿ ದುಡಿತಾರವರು, ಅಂಥವ್ರ ಬಗ್ಗೆ ಬರೀಪ ನೀನು. ಆಫ್ ಕ್ಲಾಸ್ ವಾರ್ ಆ್ಯಂಡ್ ಇಟ್ಸ್ ಕೋರಿಲೇಟ್. ಎಲ್ಲರೂ ನೋಡ್ತೀವಿ ನಾವು, ಕ್ಲಾಸ್ ವಾರ್ಗಳು ನಡೀತಾವೆ. ಕ್ಲಾಸ್ ವಾರ್, ವರ್ಗಗಳಲ್ಲಿ ಭಿನ್ನಾಭಿಪ್ರಾಯಗಳು, ವರ್ಗಗಳಲ್ಲಿ ಜಗಳ, ಜಾತಿಗಳಲ್ಲಿ ಜಗಳ, ಇವೆಲ್ಲ ಅದಾವಲ್ಲ, ಇವು ಹೋಗಲಾಡಿಸುವುದರ ಸಲುವಾಗಿ ನೀನು ಕಾವ್ಯವನ್ನು ಬರೆಯುವಂತಿಲ್ಲಿ ತಾಯಿ ಆ ಕವಿಗೆ ಹೇಳ್ತಾಳೆ. ಕಾರ್ಲಸ್ ಐ ಸೈಡ್, ನಾನು ಕಂಪ್ಲೇಂಟ್ ಮಾಡುವುದಂತೆ. ಕಾರ್ಲಸ್ ಅಂದರೆ ಜಗಳ ತೆಗೆದು ಅಂದರೆ ಇಲ್ಲ, ಆ ಜಗಳ ಅನ್ನೋದಿಲ್ಲ, ಸ್ವಲ್ಪ ಕಂಪ್ಲೇಂಟ್ ಮಾಡುವ ಹಾಗೆ, ದೂರನ್ನು ಕೊಡುವ ಹಾಗೆ ಕವಿ ಹೇಳ್ತಾನೆ. ಈಸ್ ದೇರ್ ನೋ ಸಾಂಗ್ ದ್ಯಾಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ಏನಮ್ಮ ಇದಕ್ಕೆಲ್ಲಕ್ಕೂ ಬೇಡತಿ, ನಾನು ಯಾವ ವಿಷಯನೇ ಇಲ್ಲನು ನಾನು ಕಾವ್ಯವನ್ನು ಬರೆಯಲು. ಯಾವ ಕಾವ್ಯವನ್ನು ಬರೆಯಲಿ? ಹಾರ್ಟ್ ಹೋಲ್ ಅಂಡ್ ಅಲೈಡ್. ನೋಡ್ರಿ, ಈ ನಮ್ಮ ಹೃದಯ ಪೂರ್ಣ ಸ್ವಚ್ಛವಾಗಿರ್ತದೆ ಅಂತ. ಯಾವಾಗಲೂ ಕವಿ ಹೃದಯ ಸ್ವಚ್ಛವಾಗಿರಬೇಕು. ಅಲ್ಲಿ ಯಾರ ಬಗ್ಗೆನೂ ಒಂದು, ಇಲ್ಲಿ ನಾವು ಹೇಳ್ತೀವಿ ಇಂಗ್ಲೀಷ್ ಸಾಹಿತ್ಯದಲ್ಲಿ
ಕ್ರಿಟಿಸಿಸಮ್ ಅಂತ ಬರ್ತದೆ. ಅಲ್ಲಿ ಬಂದಂಥ ಒಂದು ವ್ಯಾಖ್ಯೆಗಳನ್ನು ನಾವು ನೋಡ್ತೀವಿ. ಅಲ್ಲಿ ಪಟ್ಟಕ್ಕೆ ಚಿರಬಾರ್ದನ್ನ ಯಾವುದೇ ಒಂದು ಕಾವ್ಯ ಆಗಲಿ ಸಾಹಿತ್ಯದ ಕೃತಿಗಳ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಾದ್ರೆ ವಿಮರ್ಶಾ ಮನೋಭಾವ ಇರಬೇಕು ಹೊರತು ಅಲ್ಲಿ ಯಾವುದೇ ಇನ್ನೊಬ್ಬ ಕವಿಯ ಅಥವಾ ಇನ್ನೊಬ್ಬ ಲೇಖಕನ ಬಗ್ಗೆ ಕೆಟ್ಟದ್ದನ್ನಾಗಿ ಬರೀಬಾರ್ದು. ಇವ್ಯಾಲ್ಯೂಯೇಷನ್ ಅಂತೀವಿ ಅದಕ್ಕೆ ಮೌಲ್ಯಮಾಪನ ಮಾಡೋದು ಅಂತೀವಿ. ಯಾವುದೇ ಕಾವ್ಯವನ್ನು ಮೌಲ್ಯಮಾಪನ ಮಾಡಬೇಕು ನಾವು, ಯಾವುದೇ ಸಾಹಿತ್ಯದ ಕೃತಿಗಳನ್ನು ಮೌಲ್ಯಮಾಪನ ಮಾಡಬೇಕು. ಅದಕ್ಕೆ ವಿಮರ್ಶೆ ಅಂತಾರೆ. ಇದು ಒಳ್ಳೆಯದಿದೆ, ಇಲ್ಲಿ ಹೀಗೆ ಆಗಬೇಕಾಗಿತ್ತು, ಇಲ್ಲಿ ಇನ್ನೂ ಆಗಿಲ್ಲ ಅನ್ನಂಗಿಲ್ಲಲ್ಲಿ ಆಗಬೇಕಾಗಿತ್ತು. ಇಂಥ ಅನೇಕ ವಿಮರ್ಶೆಗಳನ್ನು ಅನೇಕ ಮಹಾಕವಿಗಳು ಲೇಖಕರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಹಿಂದಿನ ಕಾಲದಲ್ಲಿನೂ ನಾವು ನೋಡ್ತೀವಿ. ಎಂತೆಂಥ ಕಾವ್ಯಗಳನ್ನು ಬರೆದಿದ್ದಾರೆ. ರನ್ನ ಲಕ್ಷ್ಮೀಶ ಹರಿಹರ ದೇವ ಪೊನ್ನಗನ ಶಯನ ತುಂಗ ಪಂಪ ಜನ್ನಗ ಜಗಾದಿ ಕವಿರುವರೆನ್ನು ತುಗಂಡ ಸನ್ನುತ್ತಳೆ ನಾನಿನ್ನ ಮಹಿಮೆಯನ್ನೆಂದು ಬಣ್ಣಿಸಲಿ. ನೋಡ್ರಿ ಎಂಥ ಕವಿಗಳು ಇಲ್ಲಿ ಆಗೋರು. ದೇಶದ ತುಂಬನೂ ಸಾಕಷ್ಟು ಕವಿಗಳಾಗಿ ಹೋಗ್ಯಾರ, ಲೇಖಕರಾಗಿ ಹೋಗ್ಯಾರ, ಉಪನ್ಯಾಸಕಾರರಾಗಿ ಹೋಗ್ಯಾರ. ನೋಡ್ರಿ ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಎಲ್ಲ ಭಾಷೆಗಳಲ್ಲಿ ನಾವು ಇವತ್ತು ನಮ್ಮ ಸಾಹಿತ್ಯದ ಬೆಳವಣಿಗೆಯನ್ನು ನಾವು ನೋಡ್ತೀವಿ. ನಮ್ಮ ಭಾರತ ದೇಶದ ಸಂಸ್ಕೃತಿ ಅದಕ್ಕೆ ಅವರ್ ಕಲ್ಚರ್ ಈಸ್ ರಿಚ್ ಬಿಕಾಸ್ ಆಫ್ ದೀಸ್ ಪೀಪಲ್. ಯಾವ ರಾಜಕಾರಣಿಯಿಂದ ಆಗೋದಿಲ್ಲದು, ಯಾವ ಶ್ರೀಮಂತರಿಂದ ಆಗೋದಿಲ್ಲದು, ಅದು ಯಾರಿಂದ ಆಗ್ತದೆ, ಯಾವ ಅಧಿಕಾರದಿಂದ ಆಗೋದಿಲ್ಲದು. ಇದು ಯಾರಿಂದ ಆಗ್ತದೆ ಅಂದರೆ ಸಾಹಿತಿಗಳಿಂದ ಆಗ್ತದೆ ಅಂತ. ಸಾಹಿತಿ ಬರೀತಾನವ. ಲಿಟ್ರೇಚರ್ ಇಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಸೊಸೈಟಿ. ಸಮಾಜದ ಪ್ರತಿಬಿಂಬ ಆ ಸಾಹಿತ್ಯ ಮನಸ್ಸಿನಲ್ಲಿ ಮೂಡ್ತದೆ. ಅವ ಬರಿತಾನ, ಸಾಹಿತ್ಯದಲ್ಲಿ ಬದಲಾವಣೆಗಳಾಕೋತ ಸಮಾಜದಲ್ಲಿ ಬದಲಾವಣೆಗಳಾಕೋತ ಬರ್ತಾವೆ. ಇದನ್ನು ನಾವು ಗಮನಿಸಬೇಕು. ಆಮೇಲೆ ಇಲ್ಲಿ ಹಾರ್ಟ್ ಹೋಲ್ ಅನ್ಅಲಾಯ್ಡ್ ಅಂತಾರೆ. ಅನ್ಅಲಾಯ್ಡ್ ಅಂದರೆ ಪ್ಯೂರಿಫೈಡ್, ಸ್ವಚ್ಛ. ಎ ಸಾಂಗ್ ಬೇಸ್ಡ್ ಇನ್ ದಿ ಸ್ಟೇನ್ಲೆಸ್ ಬ್ಲೂ. ಯಾವ ಕಾವ್ಯ, ಯಾವ ಕಲೆಗಳದ್ರ ಮೇಲೆ ಸ್ಟೇನ್ಲೆಸ್ ಕಲೆಗಳಿರಲಾರದಂಥ ಏನು ಬ್ಲೂದಲ್ಲಿ, ನೀಲಿ ಬಣ್ಣದಲ್ಲಿ ಅದು ಸ್ನಾನ ಮಾಡಿರಬೇಕು. ಅದು ಸ್ವಚ್ಛ ಆಗಿರಬೇಕು. ಅದರ ಹೃದಯ ಸ್ವಚ್ಛ ಆಗಿರಬೇಕು, ಮನಸ್ಸು ಸ್ವಚ್ಛ ಆಗಿರಬೇಕು. ದೇರ್ ಶುಡ್ ಬಿ ಪ್ಯೂರಿಫಿಕೇಷನ್ ಆಫ್ ಮೈಂಡ್, ಪ್ಯೂರಿಫಿಕೇಷನ್ ಆಫ್ ಬಾಡಿ, ಪ್ಯೂರಿಫಿಕೇಷನ್ ಆಫ್ ಸೋಲ್, ಪ್ಯೂರಿಫಿಕೇಷನ್ ಆಫ್ ಹಾರ್ಟ್. ಇದು ಆಗಬೇಕಾದಂಥದ್ದು. ಇಲ್ಲಿ ಅನ್ವೆಪರಿಂಗ್ ಇನ್ ದಿ ಫೈಡ್, ಅದು ಯಾವಾಗಲೂ ಏನು ಆವಿಯಾಗಿ ಹೋಗಬಾರ್ದು, ಇನ್ವ್ಯಾಲಿಡ್ ಆಗಬಾರ್ದು. ಅದಕ್ಕೆ ಅಂಥ ಒಂದು ಕಾವ್ಯ ನಾವು ಬರೀಪ ನೀನು ಅಂತ ಹೇಳಿ ತಾಯಿ ಹೇಳ್ತಾಳೆ. ಆ್ಯಟ್ ದ್ಯಾಟ್ ದಿ ಮದರ್ ರೋಸ್ ಡ್ರೈಪ್ಡ್ ಇನ್ ಬ್ಲೂ ಸ್ಕೈ. ನೋಡ್ರಿ, ತಾಯಿ ಈಗ ಮೇಲಕ್ಕೆ ಹೇಳ್ತಾಳೆ. ಅವಳು ಆ ಒಂದು ಬ್ಲೂ ಸ್ಕೈದಲ್ಲಿ ತೂಗಾಡ್ತಾ ಇರ್ತಾಳೆ ಆನಂದದಿಂದ. ನೀಲಿ ಬಣ್ಣದ ಆಕಾಶದಲ್ಲಿ ತೂಗಾಡ್ತಾ ಇರ್ತಾಳೆ. ಮತ್ತು ಮಿಲ್ಕ್ ವೈಟ್ ಓಷಿಯನ್ಸ್, ಆ ಏನು ಮಿಲ್ಕ್ ವೈಟ್ ಓಷಿಯನ್ಗಳು, ಈ ಏನು ಹಾಲಿನಂತೆ ಬೆಳಗಾದಂಥ ಈ ಒಂದು ಸಮುದ್ರಗಳು, ಈ ರೌಂಡ್ ಅವಳ ಸುತ್ತಲೂ ಏನು ಒಂದು ಜೋರಾಗಿ ಬರುವಂಥ ಆ ಸಮುದ್ರಗಳು, ದೇರ್ ವೇವ್ಸ್, ಅವುಗಳ ತೆರೆಗಳು, ವೇರ್ ದಿ ಎಂಟ್ರಾನ್ಸಿಂಗ್, ಪ್ರವೇಶ ಮಾಡ್ತವ, ಆ್ಯಂಡ್ ಎಂಟ್ರೋನಿಂಗ್ ಲೈಟ್, ಮತ್ತು ಅವಳ ಸಿಂಹಾಸನದ ಮೇಲೆ ಅವಳನ್ನು ಕೂಡಿಸ್ತಾವ ಅಂತ. ಎಂಥ ಬಿಳಿಯ ಬಣ್ಣದ ಸಿಂಹಾಸನದ ಮೇಲೆ ಕೂಡ್ತಾಳಕ್ಕೆ. ಆನ್ ವಿಚ್ ಶಿ ಸ್ಯಾಟ್ ಆ್ಯಂಡ್ ರೋಟ್ ದ ಬುಕ್ ಆಫ್ ದಿ ಮಾರೋ. ಇದನ್ನು ನೋಡಿ ಅವಳು, ಮಾರೋ ಅಂದರೆ ಟೊಮಾರೋ, ಭವಿಷ್ಯದ ಬಗ್ಗೆ ಅವಳು ಒಂದು ಬುಕ್ಕನ್ನು ಅಥವಾ ಒಂದು ಗ್ರಂಥವನ್ನು ಬರೀತಾಳೆ. ಹರ್ ಫೋರ್ಹೆಡ್ ಓಪನ್ ಲೈಕ್ ಅರ್ತ್ಸ್ ಡೆಸ್ಟಿನಿ. ಅವಳ ವಿಶಾಲವಾದಂಥ ಹಣೆ ತೆರೀತದ. ಅವಾಗ ತೆರೆದು ಹಣೆ ಬರಹ, ಭೂಮಿಯ ಹಣೆ ಬರಹವನ್ನು ಆ ಬುಕ್ಕಿನಲ್ಲಿ ಬರೆಯಲ್ಪಡ್ತದೆ. ಈಲ್ಡಿಂಗ್ ದ ಸನ್ ಗಾಡ್, ಕ್ಯಾನ್ಸಲಿಂಗ್ ಆಲ್ ಸಾರೋ. ಸನ್ ಗಾರ್ಡನಿಗೆ
ಅದನ್ನು ಪರವಾನಗಿ ಕೊಡ್ತಾಳೆ. ಶಿ ಪರ್ಮಿಟ್ಸ್ ದಿ ಸನ್ ಗಾಡ್ ಟು ಕಮ್ ಔಟ್ ಆ್ಯಂಡ್ ಕ್ಯಾನ್ಸಲ್ ದಿ ಸಾರೋ, ಆಲ್ ಸಾರೋ. ಎಲ್ಲ ದುಃಖ ದುಮ್ಮಾನಗಳು ಮಾಯಾಗಿ ಹೋಗಿಬಿಡ್ತಾವೆ. ಆ ಕತ್ತಲೆ ಮಾಯ ಆದಾಗ ಅಲ್ಲಿ ಸುಖದ ಸಂಪತ್ತು ನಮಗೆ ಎದುರಿಗೆ ಕಾಣಿಸ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಇಟ್ ವಾಸ್ ಕ್ಲಿಯರ್ ಡಾನ್, ಆವಾಗ ಸ್ವಚ್ಛವಾದಂಥ ಒಂದು ನಸುಕು. ಲೈಕ್ ಎ ನೈಟ್ ಮೇ ಫ್ಲಡ್ ದಿ ನೈಟ್, ರಾತ್ರಿಯಲ್ಲಿ ಯಾವ್ಯಾವ ಹೊಲಸು ಕನಸುಗಳನ್ನು ನಾವು ನೋಡ್ತಿರ್ತೀವಿ, ದುಃಖದ ಕನಸುಗಳನ್ನು ನಾವು ನೋಡ್ತಿರ್ತೀವಿ. ಯಾವಾಗ ಸೂರ್ಯ ಹೊರಗೆ ಬರ್ತಾನೆ ಅವಾಗ ಈ ದುಃಖದ ಕನಸುಗಳು ಎಲ್ಲ ಮಾಯಾಗಿ ಹೋಗಿಬಿಡ್ತಾವೆ. ಆ್ಯಂಡ್ ದ ಸನ್ ಬೀಮ್ ವಾಸ್ ಆಸ್ ದ ಹ್ಯಾಂಡ್ ದಟ್ ಸೇವ್ಸ್. ಅಲ್ಲಿ ನೋಡ್ರಿ, ಸನ್ ಬೀಮ್ ಇದು ಒಂದು ಏನದ ಅಂದರೆ ದ ಹ್ಯಾಂಡ್, ಕೈ ಇದ್ದಂತೆ, ದಟ್ ಸೇವ್, ನಮ್ಮೆಲ್ಲರನ್ನು ರಕ್ಷಿಸ್ತದ ಅನ್ನೋ ಮಾತನ್ನು ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಬರುವಂಥ ಕೆಲವು ಅಲಂಕಾರಗಳು, ಪರ್ಸಾನಿಫಿಕೇಷನ್, ಲೈಕ್ ಮತ್ತು ಆ್ಯಸ್ ಬಂದರೆ ಸಿಮಿಲಿ ಬರ್ತದೆ, ಅದೇ ಅದು ಅಂದಾಗ ಅದು ಮೆಟಫರ್ ಬರ್ತದೆ. ಇಂಥ ಈ ಕಾವ್ಯದಲ್ಲಿ ಕವಿಗಳು ಸಾಕಷ್ಟು ಏನು ಫಿಗರ್ಸ್ ಆಫ್ ಸ್ಪೀಚ್, ಅಲಂಕಾರಗಳನ್ನು ಉಪಯೋಗ ಮಾಡಿದ್ದಾರೆ. ಈ ಕಾವ್ಯದ ಸಮರಿ ನಿಮ್ಗೆ ಇನ್ನೊಂದು ಪೀರಿಯಡ್ದಲ್ಲಿ ನಾನು ಕೊಡ್ತೀನಿ. ಇಲ್ಲಿ ಬರುವಂತಹ ಕೆಳಗಿನ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಿ ನೀವು ಇದರ ಬಗ್ಗೆ ಜ್ಞಾನ ತೆಗೆದುಕೊಳ್ಬೇಕು. ನಾವು ಒಂದು ನೆನಪಿಡ್ರಿ, ಪೊಯಿಟ್ರಿ ಈಸ್ ನಾಟ್ ಫಾರ್ ಎನಿಥಿಂಗ್ ಬಟ್ ಫಾರ್ ಎಂಜಾಯ್ಮೆಂಟ್ ಅಂತಾರೆ. ಕಾವ್ಯಗಳು ಆನಂದವನ್ನು ಪಡೆಯೋದಕ್ಕಾಗಿ ಅದಾವೆ, ಅದರ ಮತ್ಯಾವುದಕ್ಕೂ ಅಲ್ಲ ಅನ್ನೋದನ್ನು ನಾವೆಲ್ಲರೂ ತಿಳ್ಕೋಬೇಕು. ಅದಕ್ಕೆ ಈ ಕಾವ್ಯದ ಬಗ್ಗೆ ಕೆ ಗೋಕಾಕ್ ಅವರು ಮಹಾನ್ ಏನು ಹಿ ವಾಸ್ ಅ ಗ್ರೇಟ್ ರೈಟರ್, ಅದಕ್ಕಾಗಿ ಅವರ ಬಗ್ಗೆ ನಮಗೆ ಅಭಿಮಾನ ಬೇಕು. ಇವರು ಒನ್ ಆಫ್ ದಿ ಅವಾರ್ಡಿ ಆಫ್ ಜ್ಞಾನಪೀಠ. ಸೊ ವಿ ಮಸ್ಟ್ ರೆಸ್ಪೆಕ್ಟ್ ಹಿಮ್ ಆ್ಯಸ್ ವೆಲ್ ಆಸ್ ಹಿಸ್ poetry. Thank you very much.